ಮ್ಯಾನ್ಯುವಲ್ನಲ್ಲಿ BWSSB ಕಾರ್ಮಿಕರು ಬಿದ್ದು ಅಸ್ವಸ್ಥರಾಗಿದ್ದಂತಹ ಘಟನೆ ನೀಲಸಂದ್ರದ ಬಜಾರ್ ಸ್ಟ್ರೀಟ್ ನಲ್ಲಿ ನಡೆದಿತ್ತು. ಸದ್ಯ ನಾನೀಗ ಘಟನೆ ನಡೆದ ಸ್ಥಳದಲ್ಲಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಇದು ಬಜಾರ್ ಸ್ಟ್ರೀಟ್. ಇದು ಈ ನಡು ರಸ್ತೆಯಲ್ಲಿ ಡ್ರೈನೇಜ್ ಇದೆ, ಇದು ಬ್ಲಾಕ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ BWSSB ಕಾರ್ಮಿಕರು ಇದನ್ನ ಕ್ಲೀನ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇದನ್ನ ಮ್ಯಾನ್ಯುವಲ್ನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಒಂದು ಗ್ಯಾಸ್ ಪರಿಣಾಮದಿಂದಾಗಿ ಅಸ್ವಸ್ಥರಾಗಿ ಒಬ್ಬರಿಂದ 3 ಜನ ಬಿದ್ದಿರುವಂತಹ ಘಟನೆ ನಡೆದಿದೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕಳುಹಿಸುವಂತ ಕೆಲಸ, ಅಂದ್ರೆ ಆಂಬುಲೆನ್ಸ್ಗೆ ಕರೆ ಮಾಡಿ ಆಂಬುಲೆನ್ಸ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಕೂಡ ಸ್ಥಳೀಯರು ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಸುಮಾರು 10:30ಕ್ಕೆ ಈ ಘಟನೆ ನಡೆದಿದೆ. ಖುದ್ದು ಇಲ್ಲಿ ಸ್ಥಳೀಯರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ ಯಾವ ರೀತಿಯಾಗಿ ಘಟನೆ ಆಯ್ತು ಅಂತ. ಸರ್, ಎಷ್ಟು ಗಂಟೆಗೆ ಈ ಘಟನೆ ಆಯ್ತು, ಹೇಗಾಯ್ತು ಅಂತ? 11 ಗಂಟೆ ಸಮಯದಲ್ಲಿ ಅದು ಆಗಿರೋದು. ಇದು ಸುಮಾರು ದಿವಸದಿಂದ ಬ್ಲಾಕ್ ಆಗಿದೆ. ಈ ರೋಡ್ ಎಲ್ಲ ಕೆಲಸ ಮಾಡೋಕ್ಕೆ 1 ವರ್ಷ ತಗೊಳ್ತಿದ್ರೆ ನಮ್ಮ MLA ಸಾಹೇಬರು. ಕೆಲಸ ಏನು ಫಾಸ್ಟ್ ಮೂವಿಂಗ್ ಇಲ್ಲ. ಎಲ್ಲ ಜಾಗನಲ್ಲಿ ಇದೇ ರೀತಿ ಪ್ರಾಬ್ಲಮ್ಗಳು ಆಗ್ತಾಯಿದೆ. ಆ ಸಮಯದಲ್ಲಿ ಅವ್ರು ಕಂಪ್ಲೇಂಟ್ ಮಾಡಿದ್ಗೆ ಅವ್ರು ಬಂದು ಇವತ್ತು ಬೆಳಗ್ಗೆ 10:30-11 ಗಂಟೆ ಸಮಯದಲ್ಲಿ ಬಂದು ಅವ್ರು ಕ್ಲೀನ್ ಮಾಡೋಕ್ಕೆ ಓಪನ್ ಮಾಡಿದ್ರು. ಓಪನ್ ಮಾಡಿದ ತಕ್ಷಣ ಒಬ್ಬರ ಮೇಲೆ ಒಬ್ಬರು 3 ಜನ ಹಂಗೆ ಹೋಗ್ಬಿಟ್ರು. ಆಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅವ್ರು ಬರ್ತಾ ಇಲ್ಲ. ನಮ್ಮ ಮಕ್ಕಾ ಮಸೀದಿ ಇಲ್ಲಿ ಇದೆ, ನೀಲಸಂದ್ರ ಮಕ್ಕಾ ಮಸೀದಿಯಿಂದ ನಾವು ಕರೆದ್ಬಿಟ್ಟು ಆಂಬುಲೆನ್ಸ್ನ ಎಲ್ಲ ಇಲ್ಲಿ ಜನಗಳು ಸೇರಿ ಇಲ್ಲಿ ಹಾಕಿ ಅವ್ರಿಗೆ ಹಾಸ್ಪಿಟಲ್ನ ಕಳ್ಸಿದ್ದೀವಿ ಸರ್. ಅಂದ್ರೆ ಇಲ್ಲಿ ಮ್ಯಾನ್ಯುವಲ್ನ ಇದನ್ನ ಓಪನ್ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಅದು ಗ್ಯಾಸ್ ಬಂದು ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಬ್ರು ಹೋಗಿದ್ರು, ಒಬ್ರು ಬಚಾವ್ ಮಾಡೋಕ್ಕೆ ಇನ್ನೊಬ್ರು, ಅವ್ರು ಇಬ್ರಿಗೆ ನೋಡೋಕೆ ಇನ್ನೊಬ್ರು ನೋಡೋ ಅವ್ರನ್ನ ಹೋಗ್ಬಿಟ್ರು. ಸದ್ಯಕ್ಕೆ ಎಲ್ಲ ಜನಗಳು ಸೇರಿ ಎಲ್ಲ ಅವ್ರಿಗೆ ಎತ್ತಿ ಹಾಸ್ಪಿಟಲ್ಗೆ ಕರೆಸಿದ್ದಾರೆ, ಅದು ಆಂಬುಲೆನ್ಸ್ನಲ್ಲಿ ಹಾಕಿ. ಅಂದ್ರೆ ಒಳಗೆ ಬೀಳ್ತಾ ಇದ್ದಂಗೆ ಅವ್ರು ಏನು ಪ್ರಜ್ಞೆ ತಪ್ಪಿಬಿಟ್ರ ಅಥವಾ ಏನೆಲ್ಲ ಫುಲ್ಲು ಇದಾಗ್ಬಿಡ್ತು, ಎಲ್ಲ ಹಂಗೆ ಇದ್ಬಿಟ್ಟು ಹಾಕಿ ಹಾಸ್ಪಿಟಲ್ಗೆ ಕಳ್ಸಿದ್ದೀವಿ. ಅವ್ರಿಗೆ ಏನು ಹುಷಾರೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಹಗ್ಗ ಹಾಕಿ ಇಳಿಸಿ ಎಲ್ಲ 15 ಫೀಟ್ ಇದೆ ಸರ್, ಅದು 15 ಫೀಟ್ಸ್ ಇದೆ ಒಳಗಡೆ. ಇದು ಸುಮಾರು ದಿವಸದಿಂದ ಏನೋ ಕೆಲಸ ನಡೀತಾ ಇದೆ, ಅದಕ್ಕೆ ಎಲ್ಲ ಬ್ಲಾಕ್ ಆಗಿದೆ. ಇದು ಚರಂಡಿ ಕೆಲಸ ಏನಂದ್ರೆ ಬೇರೆ ರೋಡ್ಗಳು ಮಾಡ್ತಾ ಇದ್ದಾರೆ, ಪೈಪ್ಗಳು ಏನೋ ಜಾಸ್ತಿ ಎಲ್ಲೋ ಯಾವ ಕಡೆ ಆಗ್ತಾ ಇಲ್ಲ. ಅದರಿಂದ 3 ಜನನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರದ್ದು ಆರೋಗ್ಯ ಸ್ಥಿತಿ ಹೇಗಿದೆ? ಇಬ್ರು ಸ್ವಲ್ಪ ಪರವಾಗಿಲ್ಲ, ಒಬ್ರು ಸ್ವಲ್ಪ ಸೀರಿಯಸ್ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸರ್. ಅಂದ್ರೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ಅಂದ್ರೆ ಸುರಕ್ಷತೆ ಇರಲಿಲ್ಲ, ಮಾಸ್ಕ್ ಹಾಕಿರ್ಲಿಲ್ಲ. ಆಕ್ಚುಲಿ ಅವರೆಲ್ಲ ಮ್ಯಾನ್ಯುವಲ್ ಇಳಿಯಂಗಿಲ್ಲ. ಅವರು ಇಳ್ದಿಲ್ಲ ಸರ್, ಅವ್ರು ಇಳ್ದಿ 15 ಫೀಟ್ ಹೆಂಗೆ ಇಳಿತಾರ ಸರ್ ಅವ್ರು ಇಳ್ದಿಲ್ಲ. ಓಪನ್ ಮಾಡಿ ಎಷ್ಟು ಬ್ಲಾಕ್ ಆಗಿದೆ ಅಂತ ನೋಡಿದ್ದು ಅವ್ರು ಹಂಗೆ ಒಳಗಡೆ ಹಂಗೆ ತಲೆಯಿಂದ ಒಳಗಡೆ ಹೋಗ್ಬಿಟ್ರು ಅವರು. ನಿಮ್ಮ ಹೆಸರು? ಮೊಹಮ್ಮದ್ ಖಾನ್. ನಾನು ನೀಲಸಂದ್ರ ಮೀನು ವ್ಯಾಪಾರ ಮಾಡೋರು ಸರ್. ಥ್ಯಾಂಕ್ ಯು. ಎಸ್, ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇರೋ ಪ್ರಕಾರ ಬ್ಲಾಕ್ ಆಗಿತ್ತು. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಅವ್ರ ಸ್ಥಳಕ್ಕೆ ಬಂದ್ರು. ಅಂದ್ರೆ ಪರಿಶೀಲನೆ ಮಾಡೋದಕ್ಕೋಸ್ಕರ ಮ್ಯಾನ್ಯುವಲ್ನ ಓಪನ್ ಮಾಡಿದ್ರು. ಓಪನ್ ಮಾಡ್ತಾ ಇದ್ದಂಗೆ ಅದರಲ್ಲಿ ಇದ್ದಂಥ ಒಂದು ಗ್ಯಾಸ್ ಎಫೆಕ್ಟ್ ಆಗಿ ಅವರು ಮೂರ್ಛೆ ಹೋಗ್ತಾರೆ. ಒಬ್ರು ಒಳಗಡೆ ಬೀಳ್ತಾರೆ. ಅವ್ರನ್ನ ನೋಡಿ ರಕ್ಷಿಸೋದಕ್ಕೆ 2ನೇವ್ರು ಕೂಡ ನೋಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಒಳಗಡೆ ಬೀಳ್ತಾರೆ. ಇಬ್ಬರು ಈ ರೀತಿಯಾಗಿ ಒಳಗೆ ಬಿದ್ದಂಥ ಸಂದರ್ಭದಲ್ಲಿ 3ನೇ ವ್ಯಕ್ತಿ ಕೂಡ ಅವ್ರನ್ನ ಕಾಪಾಡೋದಕ್ಕೆ ಹೋಗಿ ಅವರು ಕೂಡ ಒಳಗಡೆ ಹೋಗಿದ್ರು. ಒಟ್ಟಾರೆ 3 ಜನರು ಮ್ಯಾನ್ಯುವಲ್ ಒಳಗಡೆ ಸಿಕ್ಕಾಕೊಂಡಿದ್ರು. ಸೊ ಅವ್ರನ್ನ ಸ್ಥಳೀಯರ ಸಹಾಯದಿಂದ 3ರನ್ನ ಕೂಡ ಮೇಲೆ ತೆಗೆದುಕೊಂಡು ಬಂದು ಅದಾದ ನಂತರ ಆಂಬುಲೆನ್ಸ್ ಸಹಾಯದಿಂದ ಅವ್ರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಯಿತು ಅಂತೇಳಿ ಈಗ ಸ್ಥಳೀಯರು ಕೂಡ ಮಾಹಿತಿ ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.